ಅಹಲ್ಯಾಘಾಟಕ್ಕೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ತರುವಾಯ ನಾರದ ಘಟ್ಟವನ್ನು ನೋಡಿ ಮುಂದೆ ಚೌಸತ್ತಿ ಗಡಕ್ಕೆ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನು ಕಾಣ್ತಾರೆ. ಮಹಾ ಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜಘಟ್ಟ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡು ನಂಗಾ ಘಟ್ಟಕ್ಕೆ ಬರ್ತಾರೆ ನೋಡ್ರಿ. ಅಲ್ಲಿ ಒಬ್ಬ ಸನ್ಯಾಸಿ ದಿಗಂಬರನಾಗಿ ಕುಂತಿರ್ತಾನೆ. ಸಿದ್ಧಾರೂಢರಿಗೆ ಲಂಗೋಟಿ ಇರ್ತೈತಿ. ಅದನ್ನು ನೋಡಿ ಏನು ಹೇಳ್ತಾನಂದ್ರೆ, ವಸ್ತ್ರಧಾರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ ಅಂತ ನಾವು ಸಾಧು. ನೀವು ಸಾಧುಗಳಿರುತ್ತಾ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡಿದ್ರಿ ಅಂತ ಕೇಳ್ತಾನೆ ಸಿದ್ಧಾರೂಢರನ್ನು ಲಂಗೋಟಿ ಹಾಕ್ಕೊಂಡಿದ್ದಕ್ಕೆ. ಸಿದ್ಧಾರೂಢರು ಹೇಳ್ತಾರೆ ಏನಂದ್ರೆ, ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲೋ ಅಂತ ಕೇಳ್ತಾರೆ. ಅದನ್ನು ಕೇಳಿ ಆ ನಂಗಾ ಸನ್ಯಾಸಿ ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಸಿದ್ಧಾರೂಢರು ಹೇಳ್ತಾರೆ, ಸಹನೆಯು ಸಾಧನವಾಯಿತು, ಇದರ ಹೊರತು ವಸ್ತ್ರಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿತಾರೆ. ಆಗ ಆ ನಂಗಾ ಸಾಧು ಮುದಿವಾನ ದಿಲ್ ಶಹಾನ ಅಂಥೇಳಿ ಅಲ್ಲಿಂದ ಮುಂದೆ ಹೊರಟು ಹೋಗ್ತಾನೆ ನೋಡ್ರಿ. ಹಿಂಗೆ ಸಿದ್ಧಾರೂಢ ಅಪೋಳು ಸಂಚಾರ ಮಾಡ್ಕೊತ ಇದ್ದಾಗ ಅನೇಕ ಪುಣ್ಯಕ್ಷೇತ್ರಗಳನ್ನು ಮಹಾತ್ಮರನ್ನು ಭೇಟಿ ಹಾಕ್ಕೊತ ಅವ್ರ ಜೊತೆ ಆತ್ಮಾನಾತ್ಮ ಚರ್ಚೆಯನ್ನು ಮಾಡ್ಕೋತನ ಸಿದ್ಧಾರೂಢ ಅಪೋಳು ಮುಂದೆ ತಮ್ಮ ಒಂದು ಸಂಚಾರವನ್ನು ಮುಂದೆ ಮಾಡ್ತಾರೆ. ಪಂಚಕ್ರೋಶಯಾತ್ರ ಮಾಡಲಿಕ್ಕೆ ಹೊಂಟು ನಿಲ್ತಾರೆ. ಪ್ರಥಮ ದಿವಸ ಜನಕರಾಜ ಸ್ಥಾಪಿಸಿದಂಥ ಕರ್ದಮೇಶ ಸ್ಥಾನವನ್ನು ನೋಡಿ, ಎರಡನೆಯ ದಿವಸ ಸ್ಥಾನವಾದಂಥ ಭೀಮಚಂಡಿ ದೇವಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಗಂಧರ್ವ ಸೇನಲಿಂಗ, ಪಶ್ಚಿಮ ಏಷಾದ ಲಿಂಗಗಳನ್ನು ಕಂಡು ಮೂರನೇ ದಿವಸ ಅಯೋಧ್ಯಾಪತಿಯಾದಂತಹ ರಾಮಷಡಾಯನವನ್ನು ನೋಡಿ ನಾಲ್ಕನೆಯ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನು ಕಾಣುತ್ತಾ ಮುಂದೆ ಹೊಕ್ಕಾರ. ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಾಧಾರ ತೀರ್ಥದೊಳಗೆ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗ ಫಲದಾಯಿನಿ ಅದನ್ನು ನೋಡಿಕೊಂಡು ಶಿವರಾನಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ವಾಶ್ಯ ಸರ್ವಸುಂದರಿ, ಬುದ್ಧಿ, ಸ್ವಧಾ, ಸ್ವಾಹ, ಮಹಾನಿದ್ರಾ ಇತ್ಯಾದಿ ಶಕ್ತಿಗುಣಗಳನ್ನು ಸಿದ್ಧರು ಕಾಣುತ್ತಾ ಮುಂದೆ ಹೊಕ್ಕಾರ. ಈ ಪ್ರಕಾರ ಪಂಚಕ್ರೋಶ ಯಾತ್ರೆಗಳನ್ನು ಮುಗಿಸಿಕೊಂಡು ಅವಧೂತರು ಒಂದು ದಿವಸ ಸಿದ್ಧಾರೂಢ ಅಪೋಳು ಕುಂತಿರ್ತಾರೆ. ಅಲ್ಲಿ ಅನೇಕ ಜನ ಮಹಾತ್ಮರು ಬಂದು ಕುಂಡಿರ್ತಿರ್ತಾರೆ. ಆವಾಗ ಅಲ್ಲಿ ಒಬ್ಬ ಬಂದು ಏನು ಮಾಡ್ತಾನಂದ್ರೆ ಹಿಟ್ಟು ತೊಗೊಂಡು ಹೋಗಿರ್ತಾನೆ. ನಾವು ಹಿಟ್ಟು ತೊಗೊಂಡು ಹೋಗುವಾಗ ಸಿದ್ಧಾರೂಢರು ಮಹಾತ್ಮರದಾರ ಅಂತೇಳಿದ ಒಂದು ಬಗಸಿ ಹಿಟ್ಟು ಅವರು ಬಗಸಾಗ ಹಾಕೋಕ್ಕಾನ. ಸಿದ್ಧಾರೂಢ ಅಪೋಳು ಅಂತಾರೋ, ಹೊಟ್ಟೆ ಹಸಿದಿತ್ತು, ಇವತ್ತು ಪರಮಾತ್ಮ ಊಟದ ವ್ಯವಸ್ಥೆ ಮಾಡಿದಂತ ಹೇಳ್ಕಾರ. ಹಸಿ ಒಣ ಹಿಟ್ಟು ಹೆಂಗೆ ತಿನ್ನಬೇಕಪ್ಪ, ಇನ್ನು ಸ್ವಲ್ಪ ಮೊಸರಾಗಿದ್ರೆ ಚಲೋ ಆಕ್ಕಿತ್ತಂತ ಮನುಷ್ಯನಾಗ ಬರ್ತೈತಿ. ಒಬ್ಬ ಮೊಸರು ಒಯ್ತಿರ್ತಾನೆ, ಅವರ ಬಗಸಿ ಹಿಟ್ಟಿನೊಳಗೆ ಒಂದಿಷ್ಟು ಮೊಸರು ಹಾಕ್ತಾನೆ. ಆ ಒಣ ಹಿಟ್ಟಿನೊಳಗೆ ಮೊಸರು ಕಲಿಸ್ಕೊಂಡು ತಿಂದ ತೃಪ್ತಿಯನ್ನು ಪಟ್ಕೊಂಡು ಸಿದ್ಧಾರೂಢ ಅಪೋಳು ಮೊಘಲಸರಾಯಿಗೆ ಹೊಕ್ಕಾರ ನೋಡ್ರಿ.